7ನೇ ದಿವಸ ಸರ್. 7ನೇ ದಿನ. ಗಿಡಗಳೆಲ್ಲ ಯಾವ ಥರ ಬರ್ತಾ ಇದೆ ಸರ್ ನಿಮ್ಗೀಗ ಟೊಮೊಟೊ ಬಂದು? ಸರ್ ನಾನು ಮೇಡಮ್ ಒಂದು ಇದು ಮಾಡಿಬಿಟ್ಟು ನಾನು ಸಸಿ ಉಣ್ವಕ್ಕೇನೆ ಇದನ್ನ ಕ್ಲೀನಾಗಿ ಇದು ಮಾಡಿರಿ ಅಂತ ಒಂದು ಬೀಜೋಪಚಾರ ಕೊಟ್ಟಿದ್ರು. ಅದು ಮಾಡಿ ಉಣ್ದೆ ಸರ್. ನಂದು ಇದು ಇವತ್ತಿಗೆ 7ನೇ ದಿವಸ. ಬೀಜೋಪಚಾರ ಹಾಕಿದ್ದೀರಾ ಪ್ಲಸ್ ಆರ್ಗೋ ಪವರ್ ಗ್ರ್ಯಾನ್ಯುಯಲ್ಸ್ ಹಾಕಿದ್ದೀರಾ? ಅಷ್ಟೇ ಸರ್. ನೆನ್ನೆ ಡ್ರಿಂಚಿಂಗ್ ಒಂದು ಮಾಡಿದ್ದೀನಿ. ಗ್ರೀನ್ ಗೋಲ್ಡ್ ಡ್ರಂಚ್ ಮಾಡಿದ್ದೀರಾ. 5 ಲೀಟರ್ ಕ್ಯಾನು ವೆಜ್ ಪವರ್ ಬಿಟ್ಟಿದ್ದೀರಾ ಇದಕ್ಕೆ ಈ ಪ್ರದೇಶಕ್ಕೆ? ಹೌದು ಸರ್. ಸರ್ ಈಗ ಬೇರುಗಳೆಲ್ಲ ಯಾವ ಥರ ಆಗಿದೆ ಸರ್ ಈ ಗಿಡದಲ್ಲಿ? ಸರ್ ಈಗೇನೋ ನಂದು ಟೊಮೆಟೊ ಗಿಡ 6000 ಸಸಿ ಐತೆ. ಫುಲ್ ಎಲ್ಲ ಗ್ರೀನ್ನೆಸ್ ಆಗಿದೆ 7 ದಿವಸಕ್ಕೇನೆ. ನನ್ನ ಜೊತೆ ಉಣಿದ್ದಾರೋ ಅದು ಎಲ್ಲ ಸಸಿ ಸೀದೋದು ಅಂದರು. ನಾನು ನೋಡಿದರೆ ಇವಾಗೆಲ್ಲ 90% 99% ಚೆನ್ನಾಗಿದೆ ಸರ್ ಗಿಡ. ಈಗ ನಾವು ಒಂದು ಮೊದಲನೇ ಹಂತದಲ್ಲಿ ಇದಕ್ಕೆ ಈ ಒಂದು ಟೊಮೊಟೊ ಗಿಡಗಳಿಗೆ ನಾವೇನು ಹೇಳ್ತೀವಿ, ಕ್ರೇಟ್ ಸಸಿ ತಂದಾಗ ಬೀಜೋಪಚಾರ ಮಾಡಿ ಅಂತ ಹೇಳ್ತೀವಿ ರೈತರಿಗೆ. ಏನಕ್ಕೆ ಬೀಜೋಪಚಾರ ಮಾಡಿ ಅಂತ ಹೇಳ್ತೀವಿ ಅಂದಾಗ ಬೇರುಗಳಲ್ಲಿ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಬೇರಿಗೆ, ಪ್ಲಸ್ಸು ಬೇರಿನ ಬೆಳವಣಿಗೆಗೂ ಸಹಾಯ ಮಾಡುತ್ತೆ. ನಂತರ ಏನು ಮಾಡಿ ನಮ್ಮ ಗ್ರ್ಯಾನ್ಯುಯಲ್ಸ್ ಆರ್ಗೋ ಪವರ್ ಅಂತ ಇದೆ, ಅದನ್ನು ಬೇರುಗಳಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಲಘು ಪೋಷಕಾಂಶಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನಂತರ ನಮ್ಮ 5 ಲೀಟರ್ ಕ್ಯಾನ್ ವೆಜ್ ಪವರ್ ಅಂತ ಬಯೋ ಫರ್ಟಿಲೈಸರ್ಸ್ನ ಇದಕ್ಕೆ ಡ್ರಂಚ್ ಮಾಡಿದ್ದಾರೆ. ಇಷ್ಟು ಮೊದಲನೇ ಹಂತದಲ್ಲಿ ಮಾಡಿದಾಗ ಬೆಳೆಗೆ ಪ್ರಾಥಮಿಕವಾಗಿ ನಾವು ಏನು ಪೋಷಕಾಂಶಗಳನ್ನ ಕೊಡ್ತೀವಿ ಅದು ತುಂಬಾ ಮುಖ್ಯ. ಎಲ್ಲ ರೈತರಿಗೂ ನಾವು ಅದೇ ಹೇಳೋದು. ಈಗ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಯಾವುದು ಕೊಟ್ಟಿದ್ದಾರೆ ಅಂತ ನೋಡಿ. ಬೇರಿನ ಬೆಳವಣಿಗೆ ನಾವಿಲ್ಲಿ ಗಿಡಗಳು ನೋಡ್ಬೋದು ಸರ್. ಎಲ್ಲಾದರೂ ಗಿಡ ಸತ್ತಿರೋದು ಏನಾದರೂ ಇದೆಯಾ ಸರ್ ಈ ತೋಟದಲ್ಲಿ? ಇಲ್ಲ ನಂದು ಪೇಪರ್ ಆರವಷ್ಟು ಮಿಸ್ಟೇಕ್ ಆಗಿ ಒಂದೊಂದು ಗಿಡ ಹೋಗಿತ್ತು. ಹೌದು, ಅದನ್ನೆಲ್ಲ ಸರಿ ಮಾಡಿದ್ದೀನಿ. ಪೇಪರ್ ಲೂಸ್ ಆಗ್ಬಿಟ್ಟು ಪೇಪರ್ ಹಾರಾಡ್ದಾಗ ಗಿಡ ಹೋಗಿತ್ತೆ ಹೊರತು ಇನ್ಯಾವುದೇ ಒಂದು ಗಿಡ ಇದಾಗಿರಲಿಲ್ಲ. ಸೀದೋಗಿರೋದು ಆ ಥರ ಯಾವುದೂ ಆಗಲಿಲ್ಲ ಸರ್. ಈ ಒಂದು ಇದಕ್ಕೆ ನೀವು ನಮ್ಮ ಗೋಲ್ಡನ್ ಸಾಯಿಲ್ ವೆಜ್ ಪವರ್ನ ಕೊಟ್ಟಿದ್ದೀರಾ, ಪ್ಲಸ್ ಗ್ರೀನ್ ಗೋಲ್ಡ್ನ ಇದು ಕೊಟ್ಟಿದ್ದೀರಾ, ಗ್ರೀನ್ ಗೋಲ್ಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದೀರಾ, ಪ್ಲಸ್ ಬಯೋ ಫರ್ಟಿಲೈಸರ್ಸ್ ಕೊಟ್ಟಿದ್ದೀರಾ. ಹೌದು ಸರ್. ಇಷ್ಟೇ ನೀವು ಮಾಡಿರೋದು? ಹೌದು. ಪ್ಲಸ್ ಆರ್ಗೋ ಪವರ್ ಗ್ರ್ಯಾನ್ಯುಯಲ್ಸ್ ಹಾಕಿದ್ದೀರಾ? ಹಾಕಿದ್ದೀನಿ ಸರ್. ಅದೊಂದು ನನಗೆ ಇದು ಮಾಡಿದೆ ಅಷ್ಟೇ ಸರ್. ಈಗ ನಾನು ಮೊದಲನೇ ಹಂತವಾಗಿ ಇಷ್ಟು ಮಾಡಿಸಿದ್ದೀವಿ ಈ ತೋಟಕ್ಕೆ. ನಂತರ ಗಿಡಗಳು ಯಾವ ಥರ ಬೆಳವಣಿಗೆ ಬರುತ್ತೆ, ಹೆಂಗೆ ಬರುತ್ತೆ ಅಂತ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಾನು ನಿಮಗೆ ಹಂತವಾಗಿ ನೋಡ್ತಾ ಹೋಗೋಣ ಸರ್. ಇದು ಮೊದಲನೇ ಹಂತವಾಗಿ ಗಿಡಗಳು ಚೆನ್ನಾಗಿ ಬರ್ತಾ ಇದ್ದಾವೆ. ಅಂದರೆ ಬೇರೆಯವ್ರಿಗೆ ಇಲ್ಲೆಲ್ಲ ಸುಮಾರು ರೈತರು ನಾನು ನೋಡ್ತಾ ಬಂದೆ, ಇಲ್ಲಿ ಯಾರೂ ಅಡಿಕೆ ಜಾಸ್ತಿ ಎಲ್ಲ ಬೆಳೆಯೋರಿಲ್ಲ. ಇಲ್ಲೆಲ್ಲ ಬೆಳೆಯೋರೆಲ್ಲ ತರಕಾರಿ ಬೆಳೆನೇ. ಪಕ್ಕದಲ್ಲಿ ತರಕಾರಿ ಬೆಳೀತಾ ಇದ್ದಾರೆ, ದಾಳಿಂಬೆ ಬೆಳೀತಾ ಇದ್ದಾರೆ, ಬಾಳೆ ಬೆಳೀತಾ ಇದ್ದಾರೆ ಇಲ್ಲೆಲ್ಲ ಸುಮಾರು ರೈತರುಗಳು. ಅದರಲ್ಲಿ ಅವ್ರದ್ದೆಲ್ಲ ನೋಡಿದಾಗ ಟೊಮೊಟೊ ಬೇರೆ ಸ್ನೇಹಿತರು ನಾಟಿ ಮಾಡಿರೋದು ಒಣಗೋಗಿದೆ ಅಂತ ಹೇಳ್ತಾ ಇದ್ರಿ ಈ ಒಂದು ಟೆಂಪ್ರೇಚರ್ಗೆ. ನಿಮ್ಮದು ಹೋಗಿಲ್ಲ ಸರ್. ಅಂದರೆ ಈ ಡಿಫ್ರೆನ್ಸು ರೈತರಿಗೆ ಅನುಕೂಲ ಆಗುತ್ತೆ. ಅಂದರೆ ಏನಕ್ಕೆ ನಾವು ಜೈವಿಕ ಗೊಬ್ಬರಗಳನ್ನು ಬಳಸಬೇಕು ರೈತರು ಅಂತ ಹೇಳೋದು ಇದಕ್ಕೆ. ಸರ್ ಧೈರ್ಯವಾಗಿ ಬಳಸ್ಬೋದಾ ಸರ್ ತರಕಾರಿ ಬೆಳೆಗಳಲ್ಲೂ? ಸರ್ ಖಂಡಿತವಾಗೂ ನಾವು ಇಂಥವರೆಗೂ ನಾನು ಎಷ್ಟೋ ಬೆಳೆ ಬೆಳೆದಿದ್ದೀನಿ. ನಾನು ಫರ್ಟಿಲೈಸರ್ಗೆ ಹೋಗ್ತಾ ಇದ್ದೆ, ಸರಿಯಾಗಿ ಇದು ಕಾಣಿಸ್ತಿರಲಿಲ್ಲ. ಹೋದ ತಿಂಗಳು ಆಚೆ ಇದು ಜನವರಿ ಒಳಗೆ ಒಂದು ಟೊಮೊಟೊ ಖಾಲಿ ಆಯಿತು. ನಾನು ಸೊಸಿನೇ ಡೆವಲಪ್ಮೆಂಟ್ ಆಗಲಿಲ್ಲ ನೋಡಿ. ಇದು ಒಂದು ವಾರಕ್ಕೇ ಬೇಜಾನ್ ಚೇಂಜ್ ಆಫ್ ಕಾಣ್ತು. ಫುಲ್ ಎಲ್ಲ ಗ್ರೀನ್ನೆಸ್ ಆಗಿದೆ ಸರ್. ಇನ್ನೊಂದು, ನಾವು ಮಣ್ಣಿನ ಫಲವತ್ತತೆನ ಉಳಿಸ್ಬೇಕು ಅಂದರೆ ಜೈವಿಕ ಗೊಬ್ಬರಗಳನ್ನ ಬಳಸಬೇಕಾಗತ್ತೆ. ಈಗ ನಾವು ಈ ಒಂದು ನಮ್ಮ ತಲೆಮಾರಲ್ಲ, ಮುಂದಿನ ತಲೆಮಾರಿಗೂ ನಾವು ಫಲವತ್ತಿನ ಮಣ್ಣು ಕೊಟ್ಟೋದಾಗ ಅವರು ಕೂಡ ಏನಾದರೂ ಬೆಳ್ಕೊಂಡು ತಿನ್ಬೋದು. ಈಗ ನಾವು ರಾಸಾಯನಿಕಗಳನ್ನ ಅತಿ ಹೆಚ್ಚಾಗಿ ಬಳಸ್ಬಿಟ್ಟು ಮಣ್ಣೆ ಹಾಳು ಮಾಡಿಬಿಟ್ಟು ಅದರಿಂದ ಪ್ರಯೋಜನ ಇರೋದಿಲ್ಲ. ಇಲ್ಲ ಸರ್, ಇದ್ರಾಗೆ ನಾವು ಈ ನೆಲಕ್ಕೆ ನಾವು ದನಿನ ಗೊಬ್ಬರನ ಸೋರಿಸಿ ಸುಮಾರು ಒಂದು 20 ವರ್ಷ ಆಗಿತ್ತೆ ನೋಡ್ರಿ. ನಂದು ಈ ಲೆಕ್ಕದಾಗೆ ಇದ್ರಾಗೆ ಅಂದಾಜಾಗಿ ನನ್ನ ಗಿಡ ಇದೆ ಸರ್. ಹೌದು, 20-25 ವರ್ಷದ ಮೇಲಾಗಿದೆ ಇದ್ರದ್ದು. ಈ ನೆಲಕ್ಕೆ ದನಿನ ಗೊಬ್ಬರನ ಸೋರಿಸಿ ಈ ಸರಿ ಹೊಸ್ದಾಗಿ ಬೋರ್ ಹಾಕಿಸಿ ಇದು ಮಾಡಿರೋ ಪ್ಲಾಟ್ ಸರ್ ಇದು. ಹೌದು ನೋಡಿ ರೈತ ಬಂದವರೇ, ಇದು ಈ ಥರ ಬರ್ತಾ ಇದೆ ಈ ಒಂದು ಪ್ರದೇಶದಲ್ಲಿ. ಆ ಕಡೆನೂ ಎಲ್ಲ ಉಳುಮೆ ಮಾಡಿದ್ದಾರೆ ಅನಿಸುತ್ತೆ. ಟೊಮೊಟೊ ಮಾಡೋಕ್ಕೆ ಮಾಡಿದ್ದೀನಿ ಸರ್. ನೋಡಿ ಸರ್, ಈ ಥರ ಡೆವಲಪ್ಮೆಂಟ್ ಬರ್ತಿದೆ. ರೈತರು ಧೈರ್ಯವಾಗಿ ಬಳಸ್ಬೋದಲ್ವ ಸರ್ ಈಗ ಟೊಮೊಟೊ ನಾಟಿ ಮಾಡೋರು? ಖಂಡಿತವಾಗೂ ಆರ್ಗ್ಯಾನಿಕ್ ಇದು ನಮ್ಮ ಫರ್ಟಿಲೈಸರ್ ಅದಕ್ಕಿಂತ ಇದು ಮಾಡೋದ್ರಿಂದ, ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸೋದ್ರಿಂದ ಅನುಕೂಲ ಆಗುತ್ತೆ. ನಾನು ನೋಡ್ಬೋದು ಯಾವುದೇ ರೀತಿ ಎಲ್ಲಿ ನೋಡಿ ಗಿಡಗಳು ಎಲ್ಲೂ ಸತ್ತಿಲ್ಲ, ಒಳ್ಳೆ ಕುಡಿಗಳು ಬರ್ತಾ ಇದೆ. ನಾನು ಇನ್ನೊಂದು ವಾರ ಬಿಟ್ಕೊಂಡ್ಬಂದಿದ್ರೆ ಇನ್ನೂ ಗಿಡಗಳೆಲ್ಲ ಈ ಮಟ್ಟಕ್ಕೆ ಬಂದುಬಿಟ್ಟಿರೋದನ್ನ ಸರ್. ಖಂಡಿತವಾಗೂ ಸರ್. ನಾನು ಈ ಸೊಸಿ ಊಟದಾಗಿಂದನೂ ನಿಮ್ಮ ಅವ್ರಿಗೆ ಕಾಲ್ ಮಾಡೋದು ಸರ್, ನಮ್ಮ ತೋಟಕ್ಕೆ ಬರಲಿಲ್ಲ ಅಂತ. ಇವತ್ತು ಹೆಂಗ ನಮ್ಮ ತೋಟಕ್ಕೆ ಸಂತೋಷ ಇದೆ ನೋಡಿ. ಈ ಥರ ಬೆಳವಣಿಗೆ ಬರ್ತಾ ಇದೆ. ಎಲ್ಲ ರೈತರುಗಳಿಗೂ ಅಷ್ಟೇ ಹೇಳೋದು. 7 days ಸರ್ ಅಷ್ಟೇ
ಕೆಲವು ರೈತರುಗಳು 15 ದಿನ ಆದರೂ ಈ ಸಸಿ ಎದ್ದಿಲ್ಲ ಅಂತಾರೆ ಸರ್. ಸರ್ ಹೊಸ್ದಾಗಿ ಬರೋರಲ್ಲ ಏಳೇ ದಿವಸ ಸರ್ ನಾನು ಸಸಿ ಇದು ಮಾಡಿರೋದು. ನೋಡಿ ಈ ಥರ ಡೆವಲಪ್ಮೆಂಟ್ಸ್ ಬರ್ತಾ ಇದೆ. ನಾವು 20 ದಿವಸ ಒಂದು ತಿಂಗಳಾದರೂ ಕಡ್ಡಿ ಆಗ್ತಾ ಇರಲಿಲ್ಲ ಟೊಮೊಟೊಗೆ. ಅಲ್ಲಿ 7ನೇ ದಿವಸಕ್ಕೆ ನಾನು ಎಲ್ಲ ಕಡ್ಡಿ ರೆಡಿ ಮಾಡ್ತಾ ಇದ್ದೀವಿ. ಕಡ್ಡಿ ರೆಡಿ ಮಾಡ್ತಾ ಇದ್ದೀರಾ? ಯಾಕೆ ಗಿಡ ಈ ಥರ ಗ್ರೋತ್ ಆಗಿರೋದ್ರಿಂದ. ಅಂದರೆ ಬೇಗ ಬರುತ್ತೆ ಅಂತ. ಹೌದು ಸರ್. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇವತ್ತು ಕೂಡ ಈ ಒಂದು ಬಾಳೆ ಬಗ್ಗೆ ಮತ್ತು ಈ ನಮ್ಮ ಟೊಮೊಟೊಗೆ ಗೋಲ್ಡನ್ ಸೈಲ್ ಉತ್ಪನ್ನಗಳು ಬಳಸಿರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಬೇರೆ ರೈತರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಧನ್ಯವಾದ. ನಂತರ ನಮ್ಮ ಮಾರ್ಗದರ್ಶನವೂ ಇದೇ ಥರ ಇರುತ್ತೆ. ನಂತರ ನಿಮಗೇನೇ ಇದ್ರೂ ನಮಗೆ ಫೋನ್ ಮಾಡಿ ಸರ್. ಓಕೆ ಸರ್, ಆಯಿತು ಸರ್. ತುಂಬ ಧನ್ಯವಾದಗಳು ಸರ್.